ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಾರ್ಕೆಟ್ ಮಾತುಕತೆ ಚಾನಲ್ ವೀಕ್ಷಕರೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಒಂದು ಮಹತ್ವದ ದಿನದಂದು ನಾವು ನಮ್ಮ ಇತಿಹಾಸವನ್ನು ನೋಡುವಂಥದ್ದು ಪ್ರತಿ ವರ್ಷದಂದು ನಡ್ಕೊಂಡ್ಬಂದಿರುವಂಥ ವಾಡಿಕೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಜನ ಯೋಧರು, ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನು ಬಲಿಯು ಕೊಟ್ಟು ನಮಗೆ ಸ್ವಾತಂತ್ರ್ಯನ ತಂದುಕೊಟ್ಟಿದ್ದಾರಲ್ವ, ಅವ್ರನ್ನೆಲ್ಲರನ್ನು ಯಾವ ರೀತಿಯಾಗಿ ನೆನೆಸ್ಕೊಂಡು ಯಾವ್ಯಾವ ವರ್ಷದಲ್ಲಿ ಏನೇನು ಬದಲಾವಣೆ ಆಯಿತು ನಮ್ಮ ದೇಶದಲ್ಲಿ ಅಂತ ನಾವು ಒಂದು ರೀತಿ ಸ್ಮರಿಸ್ಕೊಂಡು ಈಗ ಎಂಥ ಒಂದು ಸದಾವಕಾಶದ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಅನ್ಕೊತೀವೋ, ಅದೇ ರೀತಿ ಅದೇ ಒಂದು ಮಾಹಿತಿನ ನಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲಿ ನೋಡೋಣ ಅಂತ ಅನ್ನಿಸ್ತೀವಿ. ಇವತ್ತು ಒಂದು ಹಿಂದಕ್ಕೆ ನೋಡೋಣ ಅಂತ. ಸೊ ಸ್ಟಾಕ್ ಮಾರ್ಕೆಟು ಇಂಡಿಪೆಂಡೆನ್ಸ್ ಆದಮೇಲೆ ಏನೇನು ಆಯಿತು ಸ್ಟಾಕ್ ಮಾರ್ಕೆಟಲ್ಲಿ ಅನ್ನೋದನ್ನು ತಿಳಿಸ್ಕೊಡುವಂಥದ್ದು ಇವತ್ತಿನ ಪ್ರೀಮಿಯರ್ ಆಗಿರುತ್ತೆ. ಮೊದಲನೇದಾಗಿ ನೋಡಿ, 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಕ್ಯಾಪಿಟಲ್ ಇಶ್ಯೂಸ್ ಕಂಟ್ರೋಲ್ ಆ್ಯಕ್ಟ್ ಅಂತ ಒಂದು ತರ್ತಾರೆ. ಯಾಕೆಂತಂದರೆ ಅದಕ್ಕಿಂತ ಮುಂಚೆ ಬ್ರಿಟಿಷ್ ಸರ್ಕಾರ ಇರುತ್ತೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋದನ್ನು ಒಂದು ಸಣ್ಣ ಗ್ರೂಪ್ ಆಫ್ ಬ್ರೋಕರ್ಸ್ಗಳು ಮುಂಬೈನಲ್ಲಿ ಒಂದು ಆಲದ ಮರ ಕೆಳಗೆ ಶುರು ಮಾಡಿರ್ತಾರೆ. ಆದರೂ ಕೂಡ ಅದಕ್ಕೆ ಒಂದು ರೆಕಗ್ನೇಷನ್ ಆಗಿರುವಂಥ ಒಂದು ಸ್ಥಾನಮಾನ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಒಂದು ಎಕ್ಸ್ಚೇಂಜ್ ಅಂತ ಒಂದು ಸ್ಥಾನಮಾನ ನಮ್ಮ ಇಂಡಿಪೆಂಡೆಂಟ್ ಗೌರ್ಮೆಂಟ್ ಅಂತ ಇನ್ಫಾರ್ಮ್ ಆಗಿ ನಮ್ಮ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಅದು ಸ್ಥಾಪನೆ ಆಗಿರೋದಿಲ್ಲ. ಸೊ ಸ್ವಾತಂತ್ರ್ಯ ಬಂದ ನಂತರ ಕ್ಯಾಪಿಟಲ್ ಇಶ್ಯೂಸ್ ಕಂಟ್ರೋಲ್ ಆ್ಯಕ್ಟ್ ಅಂತ ಜಾರಿಗೆ ಬರುತ್ತೆ. ಇದರ ಅರ್ಥ ಏನು ಅಂತಂದರೆ, ಯಾವುದಾದ್ರೂ ಸ್ಟಾಕ್ ಮಾರ್ಕೆಟಲ್ಲಿರುವಂಥ ಕಂಪನಿ ಹೂಡಿಕೆ ಮಾಡಬೇಕು ಅಂದರೆ, ಪಬ್ಲಿಕ್ಕಿಂದ ದುಡ್ಡನ್ನು ತೊಗೋಬೇಕು ಅಂತಂದರೆ ಅವರು ಗೌರ್ಮೆಂಟಿಂದ ಪರ್ಮಿಷನ್ ತೊಗೋಬೇಕು. ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಇಂಪಾರ್ಟೆಂಟ್ ಅಂತ ಈ ಆ್ಯಕ್ಟ್ ಹೇಳ್ತಾ ಹೋಗುತ್ತೆ. ಅದಾದಮೇಲೆ 1954ರಲ್ಲಿ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ಸ್ ರೆಗ್ಯುಲೇಷನ್ ಬಿಲ್ ಅಂತ ತರ್ತಾರೆ. ಅಂದರೆ ಒಂದು ರೆಗ್ಯುಲೇಷನ್ ತರಬೇಕು. ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇಲ್ಲಿ ಸ್ಟಾಕ್ ರೂಪದಲ್ಲಿ ಬಂದು ಇರ್ತಾರೆ ಅಂತಂದರೆ, ಶೇರ್ನ ಹಂಚಿಕೆ ಮಾಡ್ತಾರೆ ಅಂತಂದರೆ ಅದಕ್ಕೆ ಆದಂಥ ಒಂದು ರೆಗ್ಯುಲೇಷನ್ ಇರುತ್ತೆ. ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಇರ್ಬೋದು, ಸ್ಟಾಕ್ ಎಕ್ಸ್ಚೇಂಜ್ಗಳಾಗಿರ್ಬೋದು, ಆ ಒಂದು ಪ್ರಕ್ರಿಯೆಗಳೇನಿದೆ ಅದೆಲ್ಲ ಮುಗಿಸ್ಕೊಂಡು ಬರಬೇಕು ಅಂತ ಇರುತ್ತೆ. ಸೊ ಆ ಬಿಲ್ಲನ್ನೇನು 1954ರಲ್ಲಿ ಲೋಕಸಭೆಯಲ್ಲಿ ಪಾಸ್ ಆಗುತ್ತೆ. ಆದರೆ ಅದು ಜಾರಿಗೆ ಬರುವಂಥದ್ದು ಲೇಟ್ ಆಗ್ತಾ ಹೋಗುತ್ತೆ. 1956ರಲ್ಲಿ ಆ ಬಿಲ್ಲು ಜಾರಿಗೆ ಬರುತ್ತೆ. ಆಗ BSEನ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಮುಂದಿನ ವರ್ಷ ಆಗಸ್ಟಿಂದ, ಅಂದರೆ 1957 ಆಗಸ್ಟಿಂದ ರೆಕಗ್ನೈಸ್ ಮಾಡ್ತೀವಿ, ಇದನ್ನ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಅಂತ ರೆಕಗ್ನೈಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಂದ ನಂತರ ಕಾಲಾವಧಿನಲ್ಲಿ ಸುಮಾರು ಸ್ಟಾಕ್ ಎಕ್ಸ್ಚೇಂಜ್ ಬರುತ್ತೆ. ಕೋಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಬರುತ್ತೆ, ಅಹಮದಾಬಾದ್ ಸ್ಟಾಕ್ ಎಕ್ಸ್ಚೇಂಜ್ ಬರುತ್ತೆ, ಆಮೇಲೆ ಮಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಅಂತ ಬರುತ್ತೆ. ಈ ರೀತಿ ಬರ್ತಾ ಹೋಗುತ್ತೆ. ಅದು ಕೊನೆಗೆ ಉಳ್ಕೊಂಡಿರುವಂಥದ್ದು ಇವಾಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮಾತ್ರ. ಆದರೆ 1957ರಲ್ಲಿ ಸ್ವಾತಂತ್ರ್ಯ ಭಾರತದ ಒಂದು ದೊಡ್ಡ ಹಗರಣ ಬರುತ್ತೆ. ಈ ಹಗರಣನ ಆಗಿನ ಸರ್ಕಾರ ಯಾರಿರ್ತಾರೋ ಅದರಲ್ಲೇ ಇರೋರು, ಅಂದರೆ ಜವಾಹರ್ಲಾಲ್ ನೆಹರು ಅವರ ಅಳಿಯ ಫಿರೋಜ್ ಗಾಂಧಿ ಅವರು ಹೊರಗೆ ತರ್ತಾರೆ. LIC ಮತ್ತು ಹರಿದಾಸ್ ಮುನ್ರಾ ಗ್ರೂಪ್ ಅಂತ ಏನಿರುತ್ತೆ, ಆ ಗ್ರೂಪಲ್ಲಿ ನಡೆದಂಥ ಸ್ಕ್ಯಾಮ್. ಅಂದರೆ ಹೆಚ್ಚಿನ ಬೆಲೆಗೆ ಮಾರ್ಕೆಟ್ ಕ್ಲೋಸ್ ಆಗಿದ್ದಂಥ ದಿನ LICನಲ್ಲಿ ಒಂದು ಹ್ಯಾಂಡ್ಶೇಕ್ ಆಗುತ್ತೆ. ಸುಮಾರು 1.25 ಕೋಟಿ ಆವಾಗ ಆ ಬೆಲೆನಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಕ್ಯಾಮ್ ಆಗ್ತಾ ಹೋಗುತ್ತೆ. ಸೊ ಇದರಿಂದಾಗಿ ಆ LICನ ನ್ಯಾಷನಲೈಸೇಷನ್ ಮಾಡಿರ್ತಾರೆ. 1956ರಲ್ಲಿ LICನ ನ್ಯಾಷನಲೈಸ್ ಸೆಟ್ ಅಂತ ಮಾಡಾದ್ಮೇಲೆ ಈ ಸ್ಕ್ಯಾಮ್ ಬಂದಿರುತ್ತೆ. ಆವಾಗಿನ ಫೈನಾನ್ಸ್ ಮಿನಿಸ್ಟ್ರನ್ನು ಕೂಡ ರಾಜೀನಾಮೆ ಕೊಡಬೇಕಾಗ್ತಾ ಬರುತ್ತೆ. ಒಂದು ದೊಡ್ಡ ಸ್ಕ್ಯಾಂಡಲ್ ಆಗಿ ಹೊರಗಡೆ ಬರ್ತಾ ಹೋಗುತ್ತೆ. ಅದಾದಮೇಲೆ 1963ರಲ್ಲಿ UTI ಅಂತ ಇವಾಗೇನು ಕೇಳ್ತಿರಲ್ಲ, ಅದು ಫಸ್ಟ್ ಫಂಡ್ ಹೌಸ್ನ ಗೌರ್ಮೆಂಟು ಅವರು ಜಾರಿಗೆ ತರ್ತಾರೆ. UTI ಅನ್ನೋದು ಸ್ಕೀಮ್ ಕೂಡ ಬರ್ತಾ ಹೋಗುತ್ತೆ. UTI ಸ್ಕೀಮು 1964ರಲ್ಲಿ ಬರ್ತಾ ಹೋಗುತ್ತೆ. ಅದೇ ಫಸ್ಟ್ ಮ್ಯೂಚುವಲ್ ಫಂಡ್ ಸ್ಕೀಮು ಪಬ್ಲಿಕ್ಗೆ ಒಂದು ಅವೈಲಬಲ್ ಆಗಿದ್ದಂಥದ್ದು. 1973ರಲ್ಲಿ ಫಾರಿನ್ ಕಂಪನೀಸ್ಗಳು, ಅಂದರೆ ಬೇರೆ ಕಂಪನಿಗಳು ಇಲ್ಲಿ ಯಾರೇ ಬಂದು ಅವ್ರದ್ದು ಇಂಡಿಯನ್ ಆರ್ಮ್ ಇರುತ್ತಲ್ಲ, ಈಗ ಉದಾಹರಣೆಗೆ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ, ಅದು ನಮ್ಮ ದೇಶದ ಕಂಪನಿ ಅಲ್ಲ, ಆದರೆ ಇಲ್ಲಿ ಅವ್ರದ್ದು ಯೂನಿಟ್ ಇದೆ. ಅದೇ ರೀತಿಯಾಗಿ ಇಲ್ಲಿಯ ಕಂಪನಿಗಳು ಇವಾಗ ಹೊರದೇಶದಲ್ಲಿ ಹೋಗಿ ಇರ್ಬೋದು, ಅವ್ರದ್ದು ಒಂದು ವಿಂಗ್ ಇರ್ಬೋದು. ಇವಾಗ ಇನ್ಫೋಸಿಸ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರೋದೆಲ್ಲ ನೀವು ನೋಡ್ತಾ ಇರ್ತಾರೆ, ADR ಅಂತ ಕರಿತೀವಿ. ಅದೇ ರೀತಿ ಆ ರೀತಿ ಯಾವ್ಯಾವ ಫಾರಿನ್ ಕಂಪ್ನೀಸ್ಗಳು ಇಲ್ಲಿದೆಯೋ ಅವ್ರದ್ದು ಪ್ರಮೋಟರ್ ಹೋಲ್ಡಿಂಗ್ ಅಂತ ಏನಿರುತ್ತೆ ಅದು 40%ಗಿಂತ ಕಮ್ಮಿ ಇರಬೇಕು ಅಂತ ಒಂದು ಜಾರಿಗೆ ತರ್ತಾರೆ. ಇದೇನಕ್ಕೆ ಅಂತಂದರೆ ಸ್ವಲ್ಪ ಡೈಲ್ಯೂಟ್ ಆಗಿ ಇಲ್ಲಿನ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಸ್ವಲ್ಪ ಈಕ್ವಿಟಿ ಶೇರ್ಗಳು ಸಿಗಲಿ ಅಂತ. ಈ ಮೂವ್ ಬಂದಾದಮೇಲೆ ಹಿಂದೂಸ್ತಾನ್ ಯೂನಿಲಿವರ್ ಕಂಪ್ನಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಂಡಿಯನ್ ರಿಟೇಲ್ ಇನ್ವೆಸ್ಟರ್ಸು ಹೂಡಿಕೆ ಮಾಡ್ತಾರೆ 1973ರಲ್ಲಿ. ಅದಾದಮೇಲೆ 1974ರಲ್ಲಿ ಡಿವಿಡೆಂಡ್ ಅಂತ ಏನು ಕೊಡ್ತಾ ಇರ್ತಾರೋ ಪಬ್ಲಿಕ್ಕಿಗೆ, ಅದಕ್ಕೂ ಕೂಡ ಒಂದು ರಿಸ್ಟ್ರಿಕ್ಷನ್ ಕೊಡ್ತಾರೆ. ಇಷ್ಟೇ ಡಿವಿಡೆಂಡ್ನ ಕೊಡಬೇಕು ನೀವು, ಇದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ ಅಂತ. ಕಾರಣ ಏನು ಅಂತಂದರೆ, ಡಿವಿಡೆಂಡ್ ಅಂತ ಪಬ್ಲಿಕ್ಕಿಗೆ ಏನು ದುಡ್ಡು ಹೋಗುತ್ತೋ ಆ ದುಡ್ಡನ್ನು ಕಂಪ್ನಿಗಳು ತಮ್ಮ ಡೆವಲಪ್ಮೆಂಟ್ಗೆ ಬಳಸ್ಕೊಂಡ್ರೆ ದೇಶದ ಪ್ರಗತಿಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಡಿವಿಡೆಂಡ್ ಮೇಲೂ ಕೂಡ ರಿಸ್ಟ್ರಿಕ್ಷನ್ನ ತರ್ತಾರೆ 1974ರಲ್ಲಿ. 1977ರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್, ಇವಾಗ ಏನಿದೆಯಲ್ಲ RIL, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಅದರ IPO ಅನೌನ್ಸ್ ಆಗುತ್ತೆ. ಯಾವ ಲೆವೆಲ್ಗೆ ಅಂದರೆ 7.19 ಟೈಮ್ಸು ಓವರ್ ಸಬ್ಸ್ಕ್ರೈಬ್ ಆಗಿರುತ್ತೆ ಆವಾಗಲೂ ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್. ಅದಾದಮೇಲೆ 1986ರಲ್ಲಿ ಸೆನ್ಸೆಕ್ಸ್ ಬರುತ್ತೆ. ಹೌದು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು 1956-57ರಲ್ಲಿ ರೆಕಗ್ನೈಸ್ ಆದರೂ ಕೂಡ ಅದರದ್ದೊಂದು ಇಂಡೆಕ್ಸ್ ಅಂತ ಯಾವುದೂ ಇರೋದಿಲ್ಲ. ಸೊ ಈ ಇಂಡೆಕ್ಸ್ ಅನ್ನೋದು ದೇಶದ ಒಂದು ಮೇಲ್ನೋಟಕ್ಕೆ ಒಂದು ದೇಶದಲ್ಲಿ ಯಾವ ರೀತಿ ಪ್ರಗತಿ ಆಗ್ತಾ ಇದೆ ಅಂತ ಗೊತ್ತಾಗೋಕ್ಕೆ ಸಹಾಯ ಆಗುತ್ತೆ ಅನ್ನೋದಕ್ಕೋಸ್ಕರ 1986ರಲ್ಲಿ ಮೊದಲ 30 ಕಂಪ್ನಿಗಳೇನಿದೆಯಲ್ಲ ನಮ್ಮದು, ಅದರದ್ದು ಒಂದು ಗುಚ್ಚ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ
ಆದರೆ ಬೇಸ್ ಇಯರು 1979 ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ 1979 ಬೇಸ್ ಇಯರ್ ಅಂತ ಇಟ್ಕೊಂಡು ಆ 30 ಕಂಪ್ನಿಗಳದ್ದು ಒಂದು ಇಂಡೆಕ್ಸ್ನ ಫಾರ್ಮ್ ಮಾಡ್ತಾರೆ 1986. ಅದಕ್ಕೆ ಸೆನ್ಸೆಕ್ಸ್ ಅಂತ ಹೆಸರು ಕೊಡ್ತಾರೆ. 1987 UTI ಅಂದರೆ ಗೌರ್ಮೆಂಟ್ದೇ ಒಂದು ಮಾನೋಪಲಿ ಇರ್ತಾ ಹೋಗುತ್ತೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸ್ನಲ್ಲಿ. ಅದನ್ನು ಹೊರತುಪಡಿಸಿ ಒಂದು ನಾನ್ UTI ಮ್ಯೂಚುವಲ್ ಫಂಡು ಲಾಂಚ್ ಆಗುತ್ತೆ. ಅದು ಗೌರ್ಮೆಂಟ್ದೇ, ಅಂದರೆ SBI ಮ್ಯೂಚುವಲ್ ಫಂಡು, ಅದೇ ರೀತಿಗೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನು, ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ GSC ಅಂತಿತ್ತು, ಅದರದ್ದೆಲ್ಲ ಮ್ಯೂಚುವಲ್ ಫಂಡ್ಸು 1987 ಬರ್ತಾ ಹೋಗುತ್ತೆ. 1991 ಒಂದು ಎಕನಾಮಿಕ್ ಕ್ರೈಸಿಸ್ ಆಗ್ತಾ ಹೋಗುತ್ತೆ ನೋಡಿ ನಮ್ಮ ದೇಶದಲ್ಲಿ. ಇಂಪೋರ್ಟ್ಗಳ ಮೇಲೆ ನಾವು ಜಾಸ್ತಿ ಡಿಪೆಂಡೆಂಟ್ ಆಗಿರ್ತೀವಿ, ಎಕ್ಸ್ಪೋರ್ಟ್ಗಳು ಮಾಡ್ತಾ ಇರೋದಿಲ್ಲ. ಆ ಒಂದು ಬ್ಯಾಲೆನ್ಸ್ ತಪ್ಪು ಹೋಗ್ತಾ ಹೋಗುತ್ತೆ. ಆಗ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ, ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಆಗ ಒಂದು ದೊಡ್ಡ ನಿರ್ಧಾರನ ತಗೊಂತಾರೆ. IMF ವರ್ಲ್ಡ್ ಬ್ಯಾಂಕ್ ಇಂದ ಸಪೋರ್ಟ್ ತಗೊಂಡು ಇಂಡಿಯನ್ ಲಿಬರೈಸೇಷನ್ ಶುರು ಆಗ್ತಾ ಹೋಗುತ್ತೆ. ಇಂಡಿಯನ್ ಲಿಬರೈಸೇಷನ್ ಆದಮೇಲೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಏನಾಯ್ತು ಅದನ್ನು ಅದು ಸೆಟಲ್ ಆಗೊಳ್ತಾ ಹೋಗುತ್ತೆ. ಅಂದರೆ ಬಂದು ಇನ್ವೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳೋಕೆ ಆ ಥರ ಮಾಡ್ತಾರೆ. ಅದು ತುಂಬ ಒಂದು ದೊಡ್ಡ ನಿರ್ಧಾರ ಆಯಿತು ಇಂಡಿಯನ್ ಮಾರ್ಕೆಟಲ್ಲಿ ಅಂತ ನೋಡೋದಾದರೆ. 1992 ಜಾನಲ್ಲಿ ಸೆಬಿಗೆ ಒಂದು ಇಂಡಿಪೆಂಡೆಂಟ್ ಸ್ಟ್ಯಾಚ್ಯುಟರಿ ಬೋರ್ಡ್ ಒಂದು ಅಧಿಕಾರನ ಕೊಡ್ತಾ ಹೋಗ್ತಾರೆ. ಅದು ಒಂದು ಸ್ಟಾಕ್ ಎಕ್ಸ್ಚೇಂಜ್ ಕುರಿತಾಗಿ ಅದು ಒಂದು ನಿರ್ವಹಿಸುವಂಥ ಪವರ್ನ ಸಿಗ್ತಾ ಹೋಗುತ್ತೆ 1992. ಕ್ರಮೇಣವಾಗಿ ಒಂದಿಷ್ಟು ಆ್ಯಕ್ಟ್ಗಳು, ಬಿಲ್ಗಳನ್ನು ತಂದು 1994-95 ಇಂಡಿಪೆಂಡೆಂಟ್ ಆಗಿ ಸೆಬಿ ಕಾರ್ಯನಿರ್ವಹಿಸೋಕ್ಕೆ ಶುರುವಾಗ್ತಾ ಹೋಗುತ್ತೆ. ಏಪ್ರಿಲ್ 1992 ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಹೊರಗಡೆ ಬರ್ತಾ ಹೋಗುತ್ತೆ. ಎಲ್ಲರಿಗೂ ಗೊತ್ತಿದೆ ನಿಮಗೆ. ಅವತ್ತು ಸೆನ್ಸೆಕ್ಸಲ್ಲಿ 12.77% ಫಾಲ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಆಗಸ್ಟ್ 1992 ಈ ಕ್ಯಾಪಿಟಲ್ ಇಶ್ಯೂಸ್ ಕಂಟ್ರೋಲ್ ಆ್ಯಕ್ಟ್ ಏನು 47ನೇ ಇಸ್ವಿಲ್ ತಂದಿರ್ತಾರಲ್ಲ ಅದನ್ನು ತೆಗೆದುಹಾಕ್ತಾರೆ. ಇದನ್ನು ತೆಗೆದುಹಾಕಿದ್ರೆ ಏನು, ಯಾರಾದರೂ ಕ್ಯಾಪಿಟಲ್ನ ರೈಸ್ ಮಾಡಬೇಕು ಪಬ್ಲಿಕ್ಕಿಂದ ಅಂತಂದರೆ ಗೌರ್ಮೆಂಟ್ ಇಂಟರ್ಫಿರೆನ್ಸ್ ತಗೊಳೋದು ಬೇಕಾಗಿಲ್ಲ. ಅವರು ಹಾಗೇನೆ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಏನು ಎಕ್ಸ್ಚೇಂಜ್ ರೂಲ್ಸ್ ಏನಿರುತ್ತೋ ಅದನ್ನು ಫಾಲೋ ಮಾಡಿದ್ರೆ IPO ಮೂಲಕ ಬಂದು ತಗೋಬೋದು ಅಂತ. ಅದಾಗದೇ ಆಗಿದ್ದು 1995-96 ರೆಕಾರ್ಡ್ ನಂಬರಲ್ಲಿ IPOಗಳು ಲಿಸ್ಟ್ ಆಗ್ತಾ ಹೋಗುತ್ತೆ. 1400ಕ್ಕಿಂತನೂ ಹೆಚ್ಚು ಕಂಪನಿಗಳು IPO ಮೂಲಕ ತೊಗೊಂಬರ್ತಾರೆ ಕ್ಯಾಪಿಟಲ್ನ ರೈಸ್ ಮಾಡೋಕ್ಕೆ, ಈ ಒಂದು ಕ್ಯಾಪಿಟಲ್ ಇಶ್ಯೂಸ್ ಕಂಟ್ರೋಲ್ ಆ್ಯಕ್ಟ್ನ ತೆಗೆದು ಹಾಕಿದ್ಮೇಲೆ. ಅದೇ ರೀತಿಯಾಗಿ ಸೆಪ್ಟೆಂಬರ್ 1992 FIIs ಕೂಡ ಅಲೋ ಮಾಡ್ತಾರೆ. ನಮ್ಮ ಇಂಡಿಯನ್ ಕಂಪನಿಗಳಲ್ಲಿ FIIsಗಳು ಕೂಡ ಬಂದು ಇನ್ವೆಸ್ಟ್ ಮಾಡ್ಬೋದು. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತಾರೆ, ಆದರೆ ನಾವು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ನೋಡಿ ಯಾವ ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಅಂದರೆ, ಈಗ ಸರಿಸುಮಾರು $4 ಟ್ರಿಲಿಯನ್ ಇದೆ ನಮ್ಮ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ವಾ. 3ನೇ ದೊಡ್ಡ ಎಕ್ಸ್ಚೇಂಜ್ ಆಗಿ ಹೊರಹೊಮ್ತಾ ಇದೀವಿ ಮಾರ್ಕೆಟ್ ಆಗಿ. ಸೊ ಇದರಲ್ಲಿ ಒಂದು 15-20% ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಒಂದು 50 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ FIIsನೇ ಹೊಂದಿದ್ದಾರೆ. ತುಂಬ ದೊಡ್ಡ ಪಾತ್ರನ ವಹಿಸಿದ್ರು 1992 ಇಲ್ಲಿ ತನಕ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ. ಅದೇ ರೀತಿಯಾಗಿ 1993 ಇನ್ಫೋಸಿಸ್ದು IPO ಲಿಸ್ಟ್ ಆಗ್ತಾ ಹೋಗುತ್ತೆ. ಈಗ ನೋಡಿ ಒಂದು ದೊಡ್ಡ ಹೆಮ್ಮರ ಕಂಪನಿಯಾಗಿ ಬೆಳೆದಿದೆ ಇನ್ಫೋಸಿಸ್ ಬಂದಾಗ IPO ಪ್ರೈಸು $95 ಇರುತ್ತೆ, $145 ಲಿಸ್ಟಿಂಗ್ ಆಗುತ್ತೆ ಇನ್ಫೋಸಿಸ್. ಅದಾದಮೇಲೆ ಸುಮಾರು ಸಲ ಸ್ಪ್ಲಿಟ್ ಆಗಿದೆ, ಬೋನಸ್ ಆಗಿದೆ. ಅದಾಗಿ ಈಗ ಉಳಿದಿರುವಂಥ ಪ್ರೈಸ್ ನಿಮ್ಗೆ ಗೊತ್ತಿದೆ 1800 ಚಿಲ್ಲರಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ 1993 ನವೆಂಬರಲ್ಲಿ ಪ್ರೈವೇಟ್ ಸೆಕ್ಟರ್ ಮ್ಯೂಚುವಲ್ ಫಂಡ್, ಅಲ್ಲಿ ತನಕ ಇರೋದೇ ಇಲ್ಲ, ಫುಲ್ ಮಾನೋಪಲಿ ಯಾರ್ದಾಗಿರುತ್ತೆ ಗೊತ್ತಾ, SBI, LIC, GSC ಬಂದಿರೋದು. UTI ಅಲ್ಲೇ ತುಂಬ ದೊಡ್ಡದು. UTI 1988 ಆ ಟೈಮಿಗೆ ಸುಮಾರು 6700 ಕೋಟಿ AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್, ಅಷ್ಟೊಂದು ದುಡ್ಡನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅಷ್ಟು ದೊಡ್ಡ ಕಂಪನಿಯಾಗಿ ಬೆಳೆದಿರುತ್ತೆ UTI. ಕಾಂಪಿಟೇಷನ್ ಅನ್ನೋದೇ ಇರೋದಿಲ್ಲ. ಆದರೆ ಫಸ್ಟ್ ಟೈಮ್ ಕೊಠಾರಿ ಪಯೋನಿಯರ್ ಅಂತ, ಅದು ಯಾವ್ದು ಗೊತ್ತಾ, ಇವಾಗ ಯಾವ್ದು ಕರಿತೀವನ್ನ ಫ್ರಾಂಕ್ಲಿನ್ ಟೆಂಪ್ಲೇಟನ್ ಅಂತ ಕರಿತಿರಲ್ಲ, ನೀವು ಗೊತ್ತಿದೆಯಲ್ಲ. ಸೊ ಅವ್ರದ್ದು ಕೊಠಾರಿ ಪಯೋನಿಯರ್ ಅಂತ ಕರಿತಾ ಇದ್ರು ಅವಾಗ. ಆ ಒಂದು ಮ್ಯೂಚುವಲ್ ಫಂಡ್ ಲಿಸ್ಟ್ ಆಗ್ತಾ ಹೋಗುತ್ತೆ ನೋಡಿ. ಅವಾಗ 1993 ಟೈಮಲ್ಲಿ 47 ಕೋಟಿ ಸರಿಸುಮಾರು ಇದ್ದಿದ್ದಂಥ $47 ಕೋಟಿ ಅನ್ಸುತ್ತೆ. ಅದು ಇವಾಗ 40 ಟ್ರಿಲಿಯನ್ಗೆ ಕನ್ವರ್ಟ್ ಆಗಿ ಹೋಗಿದೆ. ನಮ್ಮ ಇಂಡಿಯನ್ ಮ್ಯೂಚುವಲ್ ಫಂಡಿನ ಇಂಡಸ್ಟ್ರಿ ಗ್ರೋತ್ ಅಷ್ಟೊಂದು ದೊಡ್ಡದಾಗಿ ಹೋಗಿದೆ. ಅದೇ ರೀತಿಯಾಗಿ ಏಪ್ರಿಲ್ 1993 NSEನ ರೆಕಗ್ನೈಸ್ ಮಾಡ್ತಾ ಹೋಗ್ತಾರೆ. ಅದು ಬರೋ ವರ್ಷ ಅಂದರೆ ನವೆಂಬರ್ 1994 ಲೈವ್ ಕೂಡ ಆಗ್ತಾ ಹೋಗುತ್ತೆ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಅದರಿಂದ ಫುಲ್ ಇಂಡಿಯನ್ ಸ್ಟಾಕ್ ಮಾರ್ಕೆಟಿಂದ ದೃಷ್ಟಿನೇ ಬದಲಾಗ್ತಾ ಹೋಯ್ತಲ್ವಾ. ಸ್ಕ್ಯಾಮ್ಗಳು ಆಗಿರುತ್ತೆ, ಎಲ್ಲ ಡಿಮ್ಯಾಟ್ ಅನ್ನೋದು ಬರೋಕ್ಕೆ ಶುರು ಹೋಗುತ್ತೆ. ಡಿಜಿಟಲ್ ಡಿಸ್ಪ್ಲೇನಲ್ಲಿ ಬೈ ಸೆಲ್ ಮಾಡುವಂಥದ್ದು ಶುರು ಆಗ್ತಾ ಹೋಗುತ್ತೆ. ಸೊ ಅಲ್ಲಿಂದ ಒಂದು ರೆವಲ್ಯೂಷನ್ ಆಗ್ತಾ ಹೋಯಿತು. 2000 ಇಸ್ವಿನಲ್ಲಿ BSE ಮೊದಲ ಬಾರಿಗೆ ಸೆನ್ಸೆಕ್ಸ್ನಲ್ಲಿ ಡೆರಿವೇಟಿವ್ಸ್ ಟ್ರೇಡಿಂಗ್ನ, ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಏನು ಕರೀತಾರ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದಮೇಲೆ ಅದರ ನೆಕ್ಸ್ಟ್ ವರ್ಷ 2001 NSE ಕೂಡ ನಿಫ್ಟಿ 50ನಲ್ಲಿ ಡೆರಿವೇಟಿವ್ಸ್ ಟ್ರೇಡಿಂಗ್ನ ತೊಗೊಂಬರ್ತಾ ಹೋಯಿತು. ಅದಾದಮೇಲಿಂದ ಈ ವರ್ಷದ 2000 ನಂತರ ಆಗಿರುವಂಥದ್ದು ಈ ಶತಮಾನದ್ದು ನಿಮಗೆ ಗೊತ್ತಿದೆ. ಆದರೆ 1947 2000 ಇಸ್ವಿ ತನಕ ಯಾವೆಲ್ಲ ಮುಖ್ಯ ಬದಲಾವಣೆಗಳು ಆಯಿತು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ತಿಳಿಸೋ ಪ್ರಯತ್ನ ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಈ ಒಂದು ಸುದಿನದೊಂದು ಜೀವ ವಿಮೆ, ಆರೋಗ್ಯ ವಿಮೆ ಬಗ್ಗೆ ಯೋಚನೆ ಮಾಡಿ. ಅದಕ್ಕೆ ಸಹಾಯ ಬೇಕಿತ್ತು ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹೇಗೆ ಜೀವ ವಿಮೆ, ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೊಳೋದು ಅಂತಿರುತ್ತೆ. ಯಾವುದೇ ರೀತಿಯಾದಂಥ ಬ್ರೋಕರೇಜು, ಕಮಿಷನ್ಗೋಸ್ಕರ ಈ ಮಾಹಿತಿನ ಹೇಳ್ತಾ ಇಲ್ಲ. ನಮ್ಮ ಮತ್ತು ನಮ್ಮ ಕುಟುಂಬನ ಸುರಕ್ಷಿತವಾಗಿಸೋಕೆ ಈ ಮಾಹಿತಿನ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.